ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯಲ್ಲಿ ವರುಣದೇವ ಅಕ್ಷರಶಃ ಆರ್ಭಟಿಸಿದ್ದಾನೆ. ಕಳೆದ ರಾತ್ರಿ ಬಳ್ಳಾರಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಗುಡುಗು ಸಿಡಿಲು ಸಹಿತ ಸುರಿದ ಭಾರೀ ಮಳೆಗೆ ಗಣಿನಾಡಿನ ಜನತೆ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ತಾಸುಗಟ್ಟಲೆ ಸುರಿದ ಜಡಿಮಳೆಗೆ ನಗರದ ತಗ್ಗು ಪ್ರದೇಶಗಳು ಹಾಗೂ ವಿವಿಧ ಬಡಾವಣೆಗಳು ಜಲಾವೃತಗೊಂಡಿವೆ. ಅದೆಷ್ಟೋ ಮನೆಗಳ ಕಂಪೌಂಡ್ ಒಳಗಡೆ ಮತ್ತು ಮನೆಗಳೊಳಗೆ ಮಳೆ ನೀರು ನುಗ್ಗಿದ್ದು ನಾಗರಿಕರು ರಾತ್ರಿಯಿಡೀ ಜಾಗರಣೆ ಮಾಡುವಂತಾಯಿತು. ಇನ್ನು ನಗರದ ಪ್ರಮುಖ ಆಕರ್ಷಣೆಯಾದ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬುಡಾ ಕಚೇರಿಯ ಬಳಿ ಇರುವ ಪಾರ್ಕ್ ಸಂಪೂರ್ಣವಾಗಿ ಜಲಾವೃತಗೊಂಡು ಕೆರೆಯಂತಾಗಿ ಮಾರ್ಪಟ್ಟಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಈ ಭಾರೀ ಮಳೆಯ ಹೊಡೆತಕ್ಕೆ ನಗರದ ಹಲವೆಡೆ ಬೃಹತ್ ಗಿಡ ಮರಗಳು ಬುಡ ಸಮೇತ ಉರುಳಿಬಿದ್ದಿವೆ. ಕೆಲವೆಡೆ ವಿದ್ಯುತ್ ಕಂಬಗಳು ಬಾಗಿ ನಿಂತರೆ ಇನ್ನು ಕೆಲವೆಡೆ ಧರೆಗೆ ಉರುಳಿವೆ. ಇದರಿಂದಾಗಿ ಹಲವು ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡು ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಮಾಹಿತಿಗಳ ಪ್ರಕಾರ ಬಳ್ಳಾರಿ ನಗರದಲ್ಲಿ ಅಂದಾಜು 10 ರಿಂದ 12 ಸೆಂಟಿಮೀಟರ್ ಹಾಗೂ ಗ್ರಾಮೀಣ ಭಾಗಗಳಲ್ಲಿ 9 ರಿಂದ 12 ಸೆಂಟಿಮೀಟರ್ನಷ್ಟು ದಾಖಲೆ ಪ್ರಮಾಣದ ಮಳೆಯಾಗಿದೆ. ಕಳೆದ 12 ದಿನಗಳಲ್ಲಿ ಈಗಾಗಲೇ 4-5 ಬಾರಿ ಭಾರೀ ಮಳೆಯಾಗಿದ್ದು, ಕಳೆದ 2 ದಿನಗಳಲ್ಲಿ ಬಿದ್ದ ಮಳೆ ಮಾತ್ರ ಹಿಂದೆಂದಿಗಿಂತಲೂ ಅತ್ಯಂತ ಭೀಕರವಾಗಿತ್ತು ಎಂದು ಸ್ಥಳೀಯರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.